ಏನಾಯ್ತು ಸ್ವಾಮಿ? ಏನಾದ್ರೂ ಸಮಸ್ಯೆನಾ? ಹುಡುಗ, ದಯವಿಟ್ಟು ಹೊರಗಡೆ ಹೋಗು ಸ್ವಲ್ಪ. ಸರಿ. ನನ್ನ ಜೀವನದಲ್ಲಿ ಇಷ್ಟು ಅದೃಷ್ಟಶಾಲಿ ಜಾತಕನ ನೋಡಿಲ್ಲ. ನನ್ನ ಲೆಕ್ಕಗಳು ಸರಿಯಾದ್ರೆ ಈ ಹುಡುಗ ಕುಬೇರನಷ್ಟೇ ಶ್ರೀಮಂತನಾಗಿರಬೇಕು. ಶುಕ್ರ ಗ್ರಹ ಇಷ್ಟು ಒಳ್ಳೆ ಸ್ಥಾನದಲ್ಲಿದೆ. ಅಯ್ಯೋ ಇಲ್ಲ ಸ್ವಾಮಿ, ಈ ಹುಡುಗನಿಗೆ ದಿನಕ್ಕೆ 2 ಹೊತ್ತು ಊಟ ಸಿಗೋದೆ ನನ್ನಿಂದ. ಇಂಥ ಅರ್ಥವಿಲ್ಲದ ಮಾತಾಡ್ಬೇಡಿ. ಇಲ್ಲ, ನನ್ನ ಭವಿಷ್ಯವಾಣಿ ಎಂದಿಗೂ ಸುಳ್ಳಾಗಿಲ್ಲ. ಈ ಹುಡುಗ ಸಾಮಾನ್ಯ ವ್ಯಕ್ತಿ ಅಲ್ಲ. ಶೀಘ್ರದಲ್ಲೇ ನಿಮಗೆ ಗೊತ್ತಾಗುತ್ತೆ. ನಾಳೆಯಿಂದಲೇ ನಿಮ್ಮ ಮನೆಯಲ್ಲಿ ಅಚ್ಚರಿಯ ಸಂಗತಿಗಳು ನಡೆಯಲಿವೆ. ಆಗದೆ ಇದ್ರೆ ನಾನು ನನ್ನ ವೃತ್ತಿಯನ್ನೇ ಬಿಟ್ಟು ಬಿಡ್ತೇನೆ. ಆದ್ರೆ ಅದಾದ ಮೇಲೆ ಏನಾಗುತ್ತೆ ಅನ್ನೋದನ್ನ ಯೋಚಿಸಿದ್ರೇನೆ. ಅದಾದ್ಮೇಲೆ ಏನಾಗುತ್ತೆ ಸ್ವಾಮಿ? ನೀನೊಬ್ಬ ಅಪ್ರಯೋಜಕ. ಚಪ್ಲಿ ಸರಿ ಮಾಡ್ಸಕ್ಕೂ ಆಗಲ್ಲ ನಿನ್ಗೆ. ಈ ಚಪ್ಲಿ ಬೆಲೆ ಗೊತ್ತಾ ನಿನ್ಗೆ? ಅಯ್ಯೋ, ಇದು ನಂದೇ ತಪ್ಪು. ನಿನಗೆ 1.5 ಲಕ್ಷ ರೂಪಾಯಿ ಬೆಲೆ ಬಾಳೋ ಲೂಯಿ ವಿಟಾನ್ ಕೊಟ್ಟಿದ್ದು ನನ್ ತಪ್ಪು. ನನ್ ಚಪ್ಲಿ ತಗೊಂಡು ನಾನೇ ಒಡ್ಕೋಬೇಕು. ನಾನದನ್ನ ಶೋರೂಮ್ಗೆ ತಂದ್ಕೊಡು ಅಂತ ಕೇಳಿದ್ದೆ. ನೀನ್ ರೋಡ್ ಸೈಡ್ ಅಂಗಡಿಯಲ್ಲಿ ಸರಿ ಮಾಡ್ಸಿದ್ಯಾ? ನಿನಗಷ್ಟು ಅರ್ಥ ಆಗಲ್ವಾ? ನಾಳೆ ಫಂಕ್ಷನ್ಗೆ ಇದನ್ನ ಹೇಗ್ ಹಾಕೊಂಡ್ ಹೋಗ್ಲಿ? ನಂದಿನಿ ಕೈಯಲ್ಲಿ ಹಿಡಿದಿದ್ದ ಚಪ್ಲಿಯನ್ನ ತನ್ನ ಅಳಿಯ ಆಕಾಶ್ನ ಮುಖಕ್ಕೆ ಎಸೆದಳು. ಕ್ಷಮಿಸಿ ಅತ್ತೆ, ನನಗೆ ಗೊತ್ತಾಗ್ಲಿಲ್ಲ. ಇವಾಗ್ಲೇ ಸರಿ ಮಾಡ್ತಾ ಇರ್ತೀನಿ. ಈಗಾಗ್ಲೇ ಹಾಳ್ ಮಾಡಿದ್ಯಲ್ಲ, ಹೋಗಿ ಎಲ್ರಿಗೂ ಜ್ಯೂಸ್ ತಗೋಬಾ. ದೂರದಿಂದ ಆಕಾಶ್ಗೆ ಆಗ್ತಿದ್ದ ಅನ್ಯಾಯವನ್ನು ನೋಡ್ತಿದ್ದ ಕೆಲಸದಾಕೆ ಸರೋಜಾ ಹೀಗೆಂದಳು. ನೋಡು ಅವ್ರನ್ನ, ದುಡ್ಡಿದೆ ಅಂತ ಅಟ್ಟಹಾಸ ಮಾಡ್ತಾ ಇದಾರೆ. ನಮ್ ಹಾಗೆ ಕೆಲ್ಸ ಮಾಡಿ ಬದುಕಿದ್ರೆ ಬೇರೆಯವರಿಗೆ ಗೌರವ ಕೊಡೋದನ್ನ ಕಲಿತಾ ಇದ್ರು. ಗಂಡನ ಹಣದಿಂದ ಬದುಕ್ತಾ ಇದ್ದಾರೆ. ಅವ್ರಿಗೇನ್ ಗೊತ್ತು? ನೀನ್ ಏನ್ ಪಾಪ ಮಾಡಿದ್ರು ನಿನಗೆ ಬೈತಾರೆ. ನಿನ್ನಪ್ಪ ಅಮ್ಮ ಇದನ್ನ ನೋಡಿದ್ರೆ ಎಷ್ಟು ನೋವು ಪಡ್ತಿದ್ರು. ಸರೋಜನ ಮಾತಿಗೆ ಆಕಾಶ್ ಉತ್ತರಿಸಿದ. ಹೋಗ್ಲಿ ಬಿಡಿ ಅಕ್ಕ. ನಮ್ಮ ಮಾವ ಹೇಳಿದ ಒಂದ್ ಮಾತಿಗೆ ನಾನು ಈ ಮದ್ವೆಗೆ ಒಪ್ಕೊಂಡೆ. ಸಿತಾರಾಗ್ ನಾನು ಇಷ್ಟ ಇಲ್ಲ ಅನ್ನೋದು ಮೊದ್ಲೇ ಗೊತ್ತಿದ್ರೆ ನಾನು ಈ ಮದ್ವೆನೇ ಆಗ್ತಾ ಇರ್ಲಿಲ್ಲ. ಹೃದಯದಲ್ಲಿ ನೋವನ್ನ ತುಂಬಿಕೊಂಡು ಪಶ್ಚಾತ್ತಾಪದಿಂದ ಆಕಾಶ್ ಹೀಗೆಂದ. ಚಿಂತಿಸ್ಬೇಡ ಮಗ, ಎಲ್ಲವೂ ಸರಿಯಾಗುತ್ತೆ. ನಿನ್ನೆ ಆ ಜ್ಯೋತಿಷಿ ಹೇಳಿದ್ರಲ್ಲ, ನಿನ್ ಜೀವನ ನಾಳೆಯಿಂದ ಬದಲಾಗುತ್ತೆ ಅಂತ. ನಿನ್ ಜಾತಕ ರಾಜನದ್ದು ಅಂತ. ಸರೋಜಾ ಆಕಾಶ್ಗೆ ಧೈರ್ಯ ಹೇಳಲು ಹೀಗೆಂದಳು. ಅದೆಲ್ಲ ನಿಜ ಆದ್ರೆ ಆಮೇಲೆ ನೋಡೋಣ. ಆಗತ್ತೆ, ನಂಬಿಕೆ ಇಟ್ಕೋ. ಹೌದು, ನಿನ್ ಹುಟ್ಟಹಬ್ಬ ನಾಳೆ ಅನ್ನೋದು ಸಿತಾರಾಗೆ ಗೊತ್ತಾ? ಸರೋಜಾ ಕೇಳಿದಳು. ನನ್ ಹುಟ್ಟಹಬ್ಬನ? ಅವಳಿಗೆ ನಮ್ ವೆಡ್ಡಿಂಗ್ ಆನಿವರ್ಸರಿ, ನನ್ ಬರ್ತ್ಡೇ ಏನೂ ನೆನ್ಪಿರಲ್ಲ. ನಾನ್ ಸತ್ರು ನನ್ನ ಅಪ್ಪನನ್ನ ಕ್ಷಮಿಸಲ್ಲ. ನನ್ನ ಹೋಗಿ ಇಂಥ ಬಿಕಾರಿಗೆ ಮದ್ವೆ ಮಾಡ್ಕೊಟ್ಟಿದ್ದಾರೆ. ಎಲ್ಲ ನನ್ ಹಣೆ ಬರಹ. ಅಪ್ಪನಿಗದ್ ಏನ್ ಮಂಕ್ ಬರ್ದಿತ್ತೋ ಗೊತ್ತಿಲ್ಲ. ಈ ಹುಡುಗನಿಗಾದ್ರೂ ಗೊತ್ತಾಗ್ಬಾರ್ದ? ಶ್ರೀಮಂತ ಮನೆ ಸುಂದರ ಹುಡುಗಿ ಸಿಗ್ತಾಳೆ ಅಂತ ದುಡ್ಡು, ಮನೆ, ಸೌಂದರ್ಯ ಎಲ್ಲ ನೋಡಿ ನಮ್ಮ ಮನೆಯಲ್ಲಿ ಮನೆ ಅಳಿನಾಗ್ ಬಿದ್ದಿದ್ದಾನೆ. ಕೋಪದಿಂದ ಸಿತಾರ ಕಣ್ಣು ಕೆಂಪಾಗಿತ್ತು. ತನ್ನ ಗಂಡ ಆಕಾಶ್ನ ಬಗ್ಗೆ ತನ್ನ ಸ್ನೇಹಿತರಿಗೆ ಕಂಪ್ಲೇಂಟ್ ಹೇಳ್ತಾ ಇದ್ಲು. ಅಷ್ಟರಲ್ಲಿ ಒಬ್ರು, ಸಿತಾರ ಹೇಳಿದ್ದನ್ನ ಕೇಳಿ ಆಕಾಶ್ ಶಾಕ್ ಆದ. ಅವನಿಗೆ ಬೇಜಾರಾಯ್ತು. ಅಯ್ಯೋ, ಬೀದಿ ನಾಯ್ ತರ ಬಾಗ್ಲು ತೆಗ್ದಿದೆ ಅಂತ ಎಲ್ಲಾದ್ರೂ ಬರ್ತೀಯಾ? ಇನ್ 1 ಹೆಜ್ಜೆ ಸಹ ಮುಂದೆ ಇಡ್ಬೇಡ, ಇಲ್ಲಾಂದ್ರೆ ಕಾಲಲ್ಲಿರೋ ಚಪ್ಲಿ ಕೈಗ್ ಬರುತ್ತೆ. ಬೇರೆ ದಾರಿ ಇಲ್ಲದೆ ಆಕಾಶ್ ಮದುವೆಯಾದ ದಿನದಿಂದಲೇ ಸಿತಾರಾಳ ಮನೆಯಲ್ಲಿ ಹಣ ಸ್ವೀಕರಿಸದೆ ಆ ಮನೆಯ ಕೆಲಸದವನಂತೆ ಬದುಕುತ್ತಿದ್ದ. ಸಿತಾರಾಳ ಸ್ನೇಹಿತೆ ಆಕಾಶ್ ಅಂದ್ರೆ ಕೆಂಡ ಕಾಡ್ತಾ ಇದ್ಲು. ಯಾವಾಗ್ಲೂ ಅವಮಾನ ಮಾಡ್ತಾ ಇದ್ಲು. ಕೊಡೋದಿಲ್ಲ, ಯಾಕಂದ್ರೆ ಈ ಮದ್ವೆ ಅವ್ರ ನಿರ್ಧಾರ. ಹಾಗಾದ್ರೆ ಇದ್ ನಿನ್ ದೌರ್ಭಾಗ್ಯ ಬಿಡು. ಇಲ್ಲ, ಇನ್ 3 ದಿನಗಳಲ್ಲಿ ನಾನು ಅಮೆರಿಕಾಗ್ ಹೋಗ್ತಿದ್ದೀನಿ. 200 ಕೋಟಿ ರೂಪಾಯಿ ಪ್ರಾಜೆಕ್ಟ್ಗೆ ಸಹಿ ಮಾಡೋದಕ್ಕೆ. ಅದಕ್ಕೆ ಸಹಿ ಹಾಕಿ ಭಾರತಕ್ಕೆ ಹಿಂತಿರುಗಿದ ಕೂಡ್ಲೆ ನೀವು ನೋಡ್ತೀರಾ, ನಾನು ಈ ಭಿಕ್ಷುಕನನ್ನ ಡಿವೋರ್ಸ್ ಮಾಡಿ ಮನೆಯಿಂದ ಹೊರ ಹಾಕ್ತೀನಿ. ಕೋಪದಿಂದ ಹೀಗೆ ಹೇಳಿ ಸಿತಾರ ತನ್ನ ಕೈಯಲ್ಲಿದ್ದ ಮದ್ಯದ ಗ್ಲಾಸನ್ನ ಒಂದೇ ಗುಟುಕಿನಲ್ಲಿ ಮುಗಿಸಿದಳು. ಮರುದಿನ ಬೆಳಗ್ಗೆ ತನ್ನ ಬಟ್ಟೆಗಳನ್ನ ಸೂಟ್ಕೇಸ್ನಲ್ಲಿ ತುಂಬುತ್ತಿದ್ದ ಸಿತಾರ ಹತ್ತಿರ ಆಕಾಶ್ ಹೊಸ ಬಟ್ಟೆ ತೊಟ್ಟು ನಿಂತಿದ್ದ. ತನ್ನ ಹುಟ್ಟುಹಬ್ಬಕ್ಕೆ ಅವಳು ಶುಭಾಶಯ ಹೇಳ್ತಾಳೆ ಅಂತ ನಿರೀಕ್ಷಿಸುತ್ತಿದ್ದ. ಆದ್ರೆ ಸಿತಾರ ಅವನ ಕಡೆ ನೋಡಲು ಇಲ್ಲ. ಸಿತಾರ ನನ್ನ ಹುಟ್ಟುಹಬ್ಬ ಅನ್ನೋದನ್ನ ಮರ್ತಿದ್ದಾಳೆ ಅನ್ಸುತ್ತೆ.
ಹೀಗೆಂದು ನಿರಾಶೆಯಿಂದ ಹೊರಡುವುದಕ್ಕೆ ಸಿದ್ಧನಾದ. ಏನೋ ನೆನಪಾದ ಹಾಗೆ ಸಿತಾರ ತಿರುಗಿ ಕೂಗಿದಳು. ಆಕಾಶ್, ತುಂಬಾ ಸಂತೋಷಗೊಂಡ ಆಕಾಶ್ ಅವಳು ತನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯ ಹೇಳ್ತಾಳೆ ಅಂತ ಭಾವಿಸಿದ. ಹೇಳು ಸಿತಾರ. ನನ್ನ ಲಕ್ಕಿ ಬ್ಲೂ ಸಫರ್ ನೆಕ್ಲೆಸ್ ನೋಡಿದ್ಯಾ? ಎಲ್ಲೂ ಕಾಣ್ತಿಲ್ಲ. ಸಿತಾರ ಹೀಗೆ ಹೇಳಿದ ಕ್ಷಣದಲ್ಲೇ ಆಕಾಶ್ನ ಹೃದಯ ಚೂರಾಯ್ತು. ಆದರೆ ಅವನು ಅದನ್ನು ತೋರಿಸಿಕೊಳ್ಳಲಿಲ್ಲ. ಅಯ್ಯೋ, ಅದು ಕಪಾಟ್ನಲ್ಲಿರೋ ಲಾಕರ್ ಅಲ್ಲಿದೆ. ಹೀಗೆಂದು ಆಕಾಶ್ ಆಭರಣದ ಬಾಕ್ಸ್ ಅನ್ನ ತೆಗೆದುಕೊಂಡು ಬಂದ. ಸಿತಾರ ಅದನ್ನು ತೆಗೆದುಕೊಂಡು ತನ್ನ ಬ್ಯಾಗ್ ನಲ್ಲಿ ಇಟ್ಟುಕೊಂಡಳು. ಅವಳನ್ನ ನೋಡಿ ಆಕಾಶ್ ನಿರಾಶೆಯಿಂದ ನಿಂತ. ಸಿತಾರ ಹೊರಟ ಕೆಲವು ಕ್ಷಣಗಳಲ್ಲೇ ಆಕಾಶ್ನ ಮಾವ ನರೇಶ್ ಚಂದ್ರ ಉತ್ಸಾಹದಿಂದ ಮನೆ ಒಳಗೆ ಬಂದರು. ಅಳಿಯಂದ್ರೆ ಆಕಾಶ್ನನ್ನ ಗೌರವದಿಂದ ಅಳಿಯ ಅಂತ ಕರೆಯೋದು ಅವನ ಮಾವ ಅಷ್ಟೇ. ಹ್ಯಾಪಿ ಬರ್ತ್ಡೇ ಅಳಿಯಂದ್ರೆ. ನಿಮಗೆ ದೇವರು ಯಾವಾಗ್ಲೂ ಒಳ್ಳೇದನ್ನೇ ಮಾಡ್ಲಿ. ಅಟ್ಲೀಸ್ಟ್ ಮಾವಾದ್ರೂ ವಿಶ್ ಮಾಡಿದ್ರು ಅಂತ ಆಕಾಶ್ ಸಂತೋಷ ಪಟ್ಟ. ಧನ್ಯವಾದ ಮಾವ. ಸರೋಜಾ, ನಾನು ನನ್ನ ಅಳಿಯಂಗೆ ಕೇಕ್ ತಂದಿದ್ದೆ. ಅದನ್ನ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ. ಅದನ್ನ ತಗೊಂಡ್ ಬಾ. ಸರಿ ಸರ್. ಸಿತಾರ ನಿನ್ ಹುಟ್ಟು ಹಬ್ಬಕ್ಕೆ ವಿಶ್ ಮಾಡಿದ್ಲಾ? ಹೌದು ಮಾವ. ಆದರೆ ಆ ಸಂತೋಷ ಕೆಲವು ಕ್ಷಣಗಳಲ್ಲೇ ಮಾಯವಾಯ್ತು. ಸರ್, ಇಲ್ಲಿ ಏನೂ ಇಲ್ಲ. ಸರಿಯಾಗಿ ನೋಡು, ಅದು ಫ್ರಿಜ್ ನಲ್ಲೇ ಇರ್ಬೇಕು. ಸರ್, ಕೇಕ್ ಇಲ್ಲ. ಇಲ್ವಾ? ನಾನೇ ತಂದು ಫ್ರಿಜ್ ನಲ್ಲಿ ಇಟ್ಟಿದ್ದೆ. ನರೇಶ್ ಚಂದ್ರ ಅಚ್ಚರಿಯಿಂದ ತಿರುಗಿ ನೋಡಿದಾಗ ಅವರ ನಾಯಿಯಾದ ಕೆನೋ ಕೇಕ್ ತಿನ್ನುತ್ತಿತ್ತು. ಇದನ್ನು ಕಂಡು ನರೇಶ್ ಚಂದ್ರ ಕೋಪದಿಂದ ಕಿರುಚಿದ. ನಂದಿನಿ, ನಂದಿನಿ! ಅವನು ಕೂಗುವುದನ್ನ ನಿರೀಕ್ಷಿಸುತ್ತಿದ್ದ ನಂದಿನಿ ತನ್ನ ರೂಮಿಂದ ಧೈರ್ಯವಾಗಿ ಹೊರಬಂದಳು. ನಾನು ನನ್ನ ಅಳಿಯನ ಹುಟ್ಟುಹಬ್ಬಕ್ಕೆ ತಂದ ಕೇಕ್ನ ಕಿನೋಗೆ ಯಾರು ಕೊಟ್ಟವ್ರು? ಅಯ್ಯೋ, ಇವತ್ತು ನಮ್ಮ ಅಳಿಯನ್ ಹುಡ್ದಬ್ಬಾನ. ಗೊತ್ತಿರ್ಲಿಲ್ಲ ನನಗೆ. ನಾನು ಆ ಕೇಕು ಕೆನೋಗೆ ಅನ್ಕೊಂಡೆ. ನಂದಿನಿ ವ್ಯಂಗ್ಯದಿಂದ ಹೇಳಿದಳು. ಅದೇನಂದ್ರೆ ಅಷ್ಟು ದುಬಾರಿ ಕೇಕು ನಾಯಿಗ್ ತಂದಿರ್ಬೇಕು ಅಂತ ಅನ್ಕೊಂಡು ನಾಯಿ ಕೊಟ್ಟೆ. ಅದು ಅಳಿಯಂದ್ರಿಗೆ ಅಂತ ಗೊತ್ತಿರ್ಲಿಲ್ಲ. ಕೋಪದಿಂದ ನರೇಶ್ ಚಂದ್ರ ಕಣ್ಣು ಕೆಂಪಗಾಯ್ತು. ನಮ್ಮ ಅಳಿಯ ಅಷ್ಟೊಂದ್ ದೊಡ್ಡವನಲ್ವಲ್ಲ. ನನ್ ಕಾರಣಕ್ಕೆ ನೀವಿಬ್ರು ಜಗಳ ಮಾಡಬೇಡಿ. ನಿಮ್ಮ ಆಶೀರ್ವಾದನೇ ನನಗೆ ಸಾಕು. ಆಕಾಶ್ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡ. ನರೇಶ್ ಚಂದ್ರ ಅವನನ್ನು ಅಪ್ಪಿಕೊಂಡ. ಅಷ್ಟರಲ್ಲಿ ಆಕಾಶ್ಗೆ ಸಿತಾರಾಳಿಂದ ಒಂದು ವಾಟ್ಸ್ಆಪ್ ಮೆಸೇಜ್ ಬಂತು. ಜೀವನದಲ್ಲಿ ಮೊದಲ ಬಾರಿಗೆ ಸಿತಾರಾಳಿಂದ ಮೆಸೇಜ್ ಬಂದ ಕಾರಣ ಆಕಾಶ್ ಅತಿಯಾಗಿ ಸಂತೋಷಗೊಂಡು ಅವಳನ್ನ ನೋಡಲು ತವಕದಿಂದ ಹೊರಟ. ಸಿತಾರ ತನ್ನ ಹುಟ್ಟುಹಬ್ಬ ನೆನಪಿಸಿಕೊಂಡು ದೊಡ್ಡ ಸರ್ಪ್ರೈಸ್ ಕೊಡ್ತಾಳೆ ಎಂದುಕೊಂಡು ಖುಷಿಯಾಗಿ ಹೋದ. ಅವನು ಬೈಕ್ ನಿಲ್ಲಿಸಿ ಅವಳಿಗಾಗಿ ಒಂದು ಬೊಕ್ಕೆ ಕೊಂಡುಕೊಳ್ಳಲು ಅಂಗಡಿ ಮುಂದೆ ನಿಂತ. ಆ ಕ್ಷಣ ಅವನಿಗೆ ಫೋನ್ ಕರೆ ಬಂತು. ಅದು ಸಿತಾರಾಳ ತಮ್ಮ ಕೀರ್ತನ್. ಏನೋ ನಿಷ್ಪ್ರಯೋಜಕ ಆಕಾಶ್, ಒಂದು ಚಪ್ಲಿ ಸರಿಪಡಿಸೋಕೆ 2 ದಿನ ಬೇಕಾ? ನನ್ನ ಅಪ್ಪ ಅದ್ ಏನು ಅಂತ ನಮ್ಮ ಅಕ್ಕಂಗ್ ಕೊಟ್ಟು ಮದುವೆ ಮಾಡಿದ್ರೋ ಗೊತ್ತಿಲ್ಲ. ಇದರಿಂದ ಬೇಸತ್ತ ಆಕಾಶ್ ಹೇಳಿದ, ನೋಡು ಕೀರ್ತನ್, ಏನೇನೋ ಮಾತಾಡ್ಬೇಡ. ಇವತ್ತು ನಾನು ಹುಟ್ಟಿದಬ್ಬ. ನೀನು ಮತ್ತೆ ನಿಮ್ಮಮ್ಮ ನನಗೆ ನೆಮ್ಮದಿಯಾಗಿ ಆಚರಿಸೋದಕ್ಕೂ ಬಿಡ್ತಾ ಇಲ್ಲ. ಯಾಕೆ ಹೀಗೆ ಕಾಡ್ತೀರಾ? ಅಯ್ಯೋ ಆಕಾಶ್, ಇಷ್ಟು ವಯಸ್ಸಾದ್ಮೇಲೆ ಹುಟ್ಟು ಹಬ್ಬನ ಕೋಟಿ ಕೋಟಿ ಸಂಪಾದಿಸಿದವರು ಆಚರಿಸ್ತಾರೆ. ನೀನು ನಮ್ಮ ಮನೇಲಿ ಬಿಟ್ಟಿ ಊಟ ತಿನ್ಕೊಂಡ್ ಬದುಕ್ತಿದ್ಯಾ. ನಿನಗೇನ್ ಹುಟ್ಟು ಹಬ್ಬದ ಆಚರಣೆ? ನಾನ್ ಹೇಳ್ದಂಗೆ ಆ ಚಪ್ಲಿನ ಹೋಗಿ ಸರಿ ಮಾಡಿಸ್ಕೊಂಡ್ ಬಾ. ನಿನ್ನ ಊಟಕ್ಕೆ 2 ಪೀಸ್ ಹೆಚ್ಚಿಗೆ ಕೊಡೋಕ್ ಹೇಳ್ತೀನಿ. ಅದು ಸಾಕಾ ಇಲ್ಲ 4 ಕೊಡೋಕ್ ಹೇಳ್ಬೇಕಾ? ಕೀರ್ತನ್ ಅವನನ್ನ ಅವಮಾನಿಸಿ ಫೋನ್ ಕಟ್ ಮಾಡಿದ್ದ. ಆಕಾಶ್ ಕೋಪದಿಂದ ತನ್ನ ಅತ್ತಿಯ ಚಪ್ಪಲಿಯನ್ನ ಎಸೆದು ಬಿಡಲು ಹೋದ. ಆದ್ರೆ ತಾನು ತಾಳ್ಮೆ ಕಳೆದುಕೊಳ್ಳಬಾರದು ಅಂತ ಸುಮ್ಮನೆ ಆದ. ಅಣ್ಣ, ನಾನು ಆಮೇಲೆ ಬಂದು ಇದನ್ನ ತಗೊಂಡು ಹೋಗ್ತೀನಿ. ಸರಿ ಹುಡ್ಗ. ಹೀಗೆಂದು ಹೂ ಅಂಗಡಿಯವನಿಗೆ ಹೇಳಿ ಆಕಾಶ್ ಉತ್ಸಾಹದಿಂದ ಸಿತಾರಳನ್ನ ನೋಡಲು ಹೊರಟ. ಅವಳನ್ನ ನೋಡೋ ಹುರುಪಿನಲ್ಲಿ ಆಕಾಶ್ ಬೈಕ್ ಅನ್ನ ರಸ್ತೆ ಬದಿಯಲ್ಲಿ ಪಾರ್ಕ್ ಮಾಡಿದ್ದ. ಅವನು ತಿರುಗಿ ನೋಡಿದಾಗ ಒಂದು ಟೊಯೋಟಾ ಕಾರು ಅವನ ಬೈಕ್ಗೆ ಡಿಕ್ಕಿ ಹೊಡಿತು. ಕಾರಿನಿಂದ ಸಿತಾರಳ ಸ್ನೇಹಿತ ಸೂರಜ್ ಇಳಿದು ತನ್ನ ತಪ್ಪನ್ನ ಮುಚ್ಚಲು ಆಕಾಶ್ನನ್ನ ನಿಂದಿಸಲು ಶುರು ಮಾಡಿದ್ದ. ಏಯ್, ಕಣ್ ಕಾಣಲ್ವಾ? ಈಗ ಈ ಡಬ್ಬಾ ಬೈಕ್ ನ ಪಾರ್ಕ್ ಮಾಡೋದು ನನ್ ದುಬಾರಿ ಕಾರಿಗೆ ನಿನ್ ಕಾರಣದಿಂದ ಸ್ಕ್ರಾಚ್ ಆಯಿತು, ಇಡಿಯಟ್. ಸೂರಜ್ ಕಿರುಚಿದಂತೆ ಆಕಾಶ್ ಕೋಪದಿಂದ ಹೇಳಿದ, ಏಯ್, ಜಾಗ್ರತೆಯಾಗಿ ಮಾತಾಡು. ಸೈಡ್ಗೆ ಹಾಕು ಅಂತ ಹೇಳಿದ್ರೆ ನಾನೇ ಹಾಕ್ತಿದ್ದೆ. ಅದಕ್ ಬಂದು ಡಿಕ್ಕಿ ಹೊಡಿತೀಯ. ನಾನ್ ಕೋಪ ಮಾಡ್ಕೊಂಡು ನಿನ್ ಹತ್ರ ಕೇಳ್ಬೇಕು. ಸೂರಜ್ ಆಕಾಶ್ನನ್ನ ತಲೆಯಿಂದ ಕಾಲಿನವರೆಗೂ ನೋಡಿ ಹೇಳಿದ, ನೀನ್ ಕೋಪ ಮಾಡ್ಕೊಳ್ತೀಯ? ಎಲ್ಲಿ ಕೋಪ ಮಾಡ್ಕೋ, ಏನಾಗುತ್ತೆ ಅಂತ ನೋಡ್ಕೋತೀನಿ. ಏನಾದ್ರೂ ಆಗ್ಲಿ, ನೀನ್ ಒಬ್ಬ ವೇಸ್ಟ್ ಬಾಡಿ. ನಿನ್ನ ಇಲ್ಲಿಗೆ ಬಿಟ್ಟಿದ್ದೆ ತಪ್ಪು. ಇದೇ ಕೊನೆ ಬಾರಿ ನಿನ್ ಮುಖ ನೋಡಿ ಹೇಳ್ತಾ ಇದೀನಿ, ಅರ್ಥ ಆಯ್ತಾ? ಹೋಗಿನಿಂದ. ಸೂರಜ್ ಕಟುವಾಗಿ ಹೇಳಿದ. ಆಕಾಶ್ ಕೋಪ ಕಂಟ್ರೋಲ್ ಮಾಡ್ಕೊಂಡು ಸಿತಾರಳ ಕ್ಯಾಬಿನ್ಗೆ ಹೋಗಲು ಲಿಫ್ಟ್ಗೆ ಹತ್ತಿದ. ನನ್ ನೆಕ್ಲೆಸ್ ಕಣ್ಮರಿ ಆಗಿದೆ, ಎಲ್ಲೂ ಕಾಣ್ತಿಲ್ಲ. ಶಾಂತವಾಗು, ಅದ್ ಬ್ಯಾಗ್ ನಲ್ಲೇ ಇರ್ಬೇಕು. ಸರಿಯಾಗಿ ನೋಡು. ಇಲ್ಲ, ಎಲ್ಲೆಡೆ ಹುಡುಕಿದೀನಿ. ಇದು ಖಂಡಿತ ಆಕಾಶ್ ಕೆಲ್ಸ.
ಆಕಾಶ್, ನನ್ ಜುವೆಲ್ ಬಾಕ್ಸ್ ನ ಚೈನ್ ಎಲ್ಲಿದೆ ಅಂತ ಹೇಳು. ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಬೇಡ. ಸಿತಾರಾ ಹೀಗೆಂದಾಗ ಆಕಾಶ್ನ ಮುಖ ಬದಲಾಗಿತ್ತು. ಅವನು ದುಃಖದಿಂದ ಮಾತನಾಡಿದ. ಸಿತಾರ, ನಾನ್ ಯಾಕೆ? ಈ ನಾಟಕ ಮನೇಲಿ ಮಾಡು. ನಾನ್ ಚೈನ್ ಬೇಕು ಅಂತ ಹೇಳಿದ ತಕ್ಷಣ ನಿನ್ ಲಾಕರ್ ನಿಂದ ತೆಗೆದುಕೊಟ್ಟೆ. ನಾನ್ ನಿನ್ನ ನಂಬಿ ಅದನ್ನೇ ಬ್ಯಾಗ್ ನಲ್ಲಿ ಇಟ್ಕೊಂಡ್ ಬಂದೆ. ಆದ್ರೆ ಈಗ ಒಳಗ್ ನೋಡಿದ್ರೆ ಚೈನ್ ಇಲ್ಲ. ಖಂಡಿತ ನೀನೇ ತೆಗೆದುಕೊಂಡಿದ್ಯಾ. ಸುಮ್ನೆ ವಾಪಸ್ ಕೊಡು. ನಾನ್ ತಗೊಂಡಿಲ್ಲ ಸಿತಾರ. ಅದು ಬ್ಲೂ ಸಫೈರ್ ಗಳ ದುಬಾರಿ ಚೈನ್. ಅದು ನನ್ನ ಅದೃಷ್ಟದ ನೆಕ್ಲೆಸ್. ನಾಳೆ ಅಮೆರಿಕ ಮೀಟಿಂಗ್ ಗೆ ಅದನ್ನೇ ಹಾಕೋಬೇಕಿತ್ತು. ಆಟ ಆಡ್ಬೇಡ, ಹಿಂತಿರುಗಿಸ್ ಕೊಟ್ಬಿಡು. ಸಿತಾರ, ದಯವಿಟ್ಟು ಎಲ್ಲರೂ ನೋಡ್ತಿದ್ದಾರೆ. ನನ್ ಶರ್ಟ್ ಬಿಡು. ಅವನು ನಿಧಾನವಾಗಿ ಕೇಳಿಕೊಂಡ. ಬಿಡಲ್ಲ. ನಾನ್ ನಿನ್ನ ಮದುವೆ ಆದ್ಮೇಲೆ ನನ್ ಗೌರವನೇ ಹೋಯ್ತು. ಆಫೀಸ್ ನ ಜನ ನಾನ್ ನಿನ್ನ ಯಾಕೆ ಒಪ್ಕೊಂಡೆ ಅಂತ ಯೋಚಿಸ್ತಿದ್ದಾರೆ. ನನಗೇನಾದ್ರೂ ದೈಹಿಕ ಸಮಸ್ಯೆ ಇದೆಯಾ ಅಂತ ಮಾತಾಡ್ತಾ ಇದ್ದಾರೆ. ಸಾಕು. ನಾನು ನನ್ನ ಅಪ್ಪನಿಗಾಗಿ ನಿನ್ನ ಮದುವೆ ಆದೆ. ಇಷ್ಟು ಮಟ್ಟಿಗೆ ನಾನು ಅನುಭವಿಸಿದ್ದೀನಿ. ಇನ್ ಸಾಕು. ಸಿತಾರಾ ಅವನನ್ನು ಗದರಿಸುತ್ತಿದ್ದಾಗ ಸೂರಜ್ ಬಂದು, ಸಿತಾರ, ಏನಾಯ್ತು? ಅವ್ನು ನಿನ್ ಜೊತೆ ಏನಕ್ಕೆ ಮಾತಾಡ್ತಿದ್ದ? ಏನಾಗಿದೆ? ಯಾರವನು? ಅವನ ಬಗ್ಗೆ ಮಾತಾಡೋಕ್ಕೂ ನನಗಿಷ್ಟ ಇಲ್ಲ. ಇನ್ನು 1 ಗಂಟೆಯಲ್ಲಿ ನನ್ನ ಫ್ಲೈಟ್ ಬೋರ್ಡಿಂಗ್ ಇದೆ. ಅಷ್ಟ್ರೊಳಗೆ ನನ್ನ ಚೈನ್ ಹಿಂತಿರುಗಿಸು. ಇಲ್ದಿದ್ರೆ ಚಿಂತೆ ಮಾಡಬೇಡ. ನೀನು ಅಮೆರಿಕದಿಂದ ವಾಪಸ್ ಬಂದ್ಮೇಲೆ ನಿನಗೆ ನಾನು ಅದೇ ರೀತಿ ಚೈನ್ನ ಗಿಫ್ಟ್ ಆಗಿ ಕೊಡ್ತೀನಿ. ಅದು ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೂರಜ್ ಸಿತಾರಾಳ ಭುಜದ ಮೇಲೆ ಕೈ ಹಾಕಿ ಸಮಾಧಾನ ಪಡಿಸಿದ. ಸಿತಾರಾ ಸೂರಜ್ನತ್ತ ನೋಡಿ ನಕ್ಕಳು. ಆಕಾಶ್ನ ಹೃದಯ ಒಡೆದು ಹೋಯ್ತು. ಅವನು ತಿರುಗಿ ಹೊರಟ. ಏಯ್, 1 ನಿಮಿಷ ನಿಲ್ಲು. ನಿನ್ ಕೈಯಲ್ಲಿ ಏನಿದು? ಕೊಡು. ಏನಿದು? ತನ್ನ ಹುಟ್ಟುಹಬ್ಬಕ್ಕೆ ಆಚರಿಸಲು ಬಂದಿದ್ದ ಆಕಾಶ್ ಕಳ್ಳ ಎಂಬ ಬಿರುದು ಪಡೆದು ಮನೆಯತ್ತ ಹೊರಟ. ಪಾರ್ಕಿಂಗ್ ಲಾಟ್ ನಲ್ಲಿ ಬಂದು ನಿಂತಿದ್ದ ಅವನಿಗೆ ಸೂರಜ್ನಿಂದ ಕರೆ ಬಂತು. ಹಲೋ. ಎಲ್ಲೆಡೆ ಹುಡುಕದೆ ಮಗ. ಆ ಚೈನ್ ಎಲ್ಲಿಯೂ ಸಿಗ್ತಿಲ್ಲ. ಇದು ನೀನ್ ಏನ್ ಮಾಡ್ತೀಯಾ? ಕಳವಳದಿಂದ ಕೇಳಿದ ಸರೋಜಾಗೆ ಆಕಾಶ್ ದುಃಖದಿಂದ. ಗೊತ್ತಿಲ್ಲ ಅಕ್ಕ. ಸರೋಜಾ ಕಾಳಜಿಯಿಂದ ಕೇಳಿದಳು. ನಾನು ನನ್ ತಾಳಿ ಚೈನ್ ಕೊಡ್ತೇನೆ. ಅದನ್ನ ಅಡಕಿಟ್ಟು ಹೊಸ ಚೈನ್ ಕೊಡು. ಇದನ್ನ ಕೇಳಿ ಆಕಾಶ್ ದುಃಖದಿಂದ ಅಳಲು ಪ್ರಾರಂಭಿಸಿದ. ಮಗ. ಇಲ್ಲ, ನನಗೆ ಬೇಡ ಅಕ್ಕ. ನೀನ್ ಕೇಳ್ದೆ ಅಲ್ವಾ, ಅಷ್ಟೇ ಸಾಕು. ನಾನು ನೋಡ್ಕೋತೀನಿ. ಸರಿ ಮಗನೆ. ಸಿತಾರಾ ಕೋಪದಿಂದ ಕುರ್ಚಿಯಲ್ಲಿ ಕೂತಿದ್ದಳು. ಅವಳ ಸ್ನೇಹಿತರು ಮತ್ತು ಸೂರಜ್ ಅವಳ ಸುತ್ತ ಕುಳಿತಿದ್ದರು. ಸೂರಜ್ ಅವಳನ್ನ ಸಮಾಧಾನ ಪಡಿಸಲು ಪ್ರಯತ್ನಿಸುತ್ತಿದ್ದ. ಹಠ ಮಾಡ್ಬೇಡ ಸಿತಾರ. ಚೆಕ್ಕಿನ್ಗೆ ಇನ್ನು ಅರ್ಧ ಗಂಟೆ ಕೂಡ ಬಾಕಿ ಇಲ್ಲ. ಆ ಮೋಸ್ಕರ ಈಗಾಗ್ಲೇ ಆ ಸರನ ಮಾರ್ಬಿಟ್ಟಿರ್ಬೇಕು. ಹೌದು ಸಿತಾರ, ನನ್ನ ಮಾತ್ ಕೇಳು. ಅಮೆರಿಕದ ಡೀಲ್ ಆ ಸರಕ್ಕಿಂತ ಮುಖ್ಯ. ನಂತರ ಅವನ ಮೇಲೆ ಪೊಲೀಸ್ ನಲ್ಲಿ ಕೇಸ್ ಹಾಕಬಹುದು. ಮೂವರು ಅವಳನ್ನು ಸಮಾಧಾನ ಪಡಿಸಿದ ನಂತರ ಸಿತಾರಾ ಮನಸ್ಸಿಲ್ಲದೆ ತನ್ನ ಸೂಟ್ ಕೇಸ್ ತೆಗೆದುಕೊಂಡು ಹೊರಟಳು. ಅಯ್ಯೋ, ಕಾರನ್ನ ಸ್ವಲ್ಪ ನಿಲ್ಸು. ಏನಾಯ್ತು? ಅವ್ನ ಬೈಕ್ ನೋಡಿದ್ರೆ ನನಗೆ ಕೋಪ ಬರ್ತಾ ಇದೆ. ಸೂರಜ್, ಹೋಗಿ ಆ ಬೈಕ್ ಬೀಳ್ಸು. ಸೂರಜ್ ಕೋಪದಿಂದ ಆಕಾಶ್ನ ಬೈಕ್ ಅನ್ನ ಬಲವಾಗಿ ಹೊಡೆದು ಬೀಳಿಸಿದ. ಅಕಸ್ಮಾತ್ ಒಂದು ಆಟೋ ಕಾರಿನ ದಾರಿಯನ್ನು ಅಡ್ಡಗಟ್ಟಿತು. ಸೂರಜ್ ತಕ್ಷಣ ಬ್ರೇಕ್ ಹಾಕಿ ಕಾರು ನಿಲ್ಲಿಸಿದ. ರಸ್ತೆ ಮುಂದೆ ಆಟೋ ನಿಲ್ಲಿಸ್ತೀಯ? ಆಫೀಸಲ್ಲೇ ಮುಗಿಸ್ಬಿಡ್ಬೇಕಾಗಿತ್ತು ನಿನ್ನ. ನನ್ನನ್ನು ಮುಗಿಸ್ಬಿಡ್ತೀಯ? ನನ್ನ ಹೆಂಡತಿಗೆ ಸರ ಕೊಡೋದಕ್ ನೀನ್ ಯಾರು? ನಿನಗೆ ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ. ನೋಡು ಸೀತಾರಾ, ಸರಾನ ಕದ್ದಿದ್ ಸಾಲಲ್ಲ ಅಂತ ಅವನ್ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯ? ನಿನ್ಗೆ ಎಷ್ಟು ಧೈರ್ಯ?
ನೋಡು ಸಿತಾರ, ಈ ಮೋಸಗಾರನೇ ಅದನ್ನ ಕದ್ದಿದ್ದಾನೆ. ಸಿತಾರ ಅಚ್ಚರಿಯಿಂದ ಅದನ್ನ ತೆಗೆದುಕೊಂಡಳು. ಮೀಟಿಂಗಲ್ಲಿ ಆರಾಮಾಗಿರು, ಯಾವುದೇ ಟೆನ್ಷನ್ ತಗೋಬೇಡ. ಆಲ್ ದಿ ಬೆಸ್ಟ್. ಈ ಪ್ರಯೋಜನಕ್ಕೆ ಬಾರದೇ ಇರೋನ್ ಜೊತೆ ಮಾತಾಡಿ ಸಮಯ ವ್ಯರ್ಥ ಮಾಡ್ಕೋಬೇಡ ಸಿತಾರ. ಹೇಯ್ ಸೂರಜ್, ಬಾಯಿ ಮುಚ್ಕೊಂಡಿರೋ. ನಾನು ನನ್ನ ಹೆಂಡತಿ ಜೊತೆ ಮಾತಾಡ್ತಿದ್ದೀನಿ. ಇನ್ನು ಒಂದು ಶಬ್ದ ಕೇಳಿದ್ರು. ಆಕಾಶ್ ಸೂರಜ್ನಿಗೆ ಬೆದರಿಸಿದ. ಸಿತಾರ ಸೇರಿ ಎಲ್ಲರೂ ಬೆಚ್ಚಿ ಬಿದ್ದರು. ಆದರೆ ಆಕಾಶ್ ಏನೂ ಆಗದಂತೆ ಸಿತಾರ ಜೊತೆ ದೃಢವಾಗಿ ಮಾತನಾಡಿದ. ಸಿತಾರ, ನೀನ್ ಏನು ಟೆನ್ಷನ್ ಮಾಡ್ಕೋಬೇಡ. ನೀನ್ ಇವತ್ತು ಖಂಡಿತವಾಗ್ಲೂ ಅಮೆರಿಕಾಗ್ ಹೋಗ್ತೀಯ. ಸೇಫ್ ಜರ್ನಿ, ಬಾಯ್. ಆಕಾಶ್ ನನ್ನ ಇಷ್ಟ ಕೋಪದಲ್ಲಿ ಯಾವತ್ತೂ ನೋಡಿರ್ಲಿಲ್ಲ. ಇವತ್ತವನು ಬೇರೆ ವ್ಯಕ್ತಿಯಂತೆ ಕಾಣ್ತಾ ಇದ್ದಾನೆ. ಸಿತಾರ ತನ್ನ ಮನಸ್ಸಿನಲ್ಲಿ ಹೀಗೆ ಯೋಚಿಸಿದಳು. ಟ್ರಾಫಿಕ್ ಅಲ್ಲಿ ಒದ್ದಾಡಿ ಏರ್ಪೋರ್ಟ್ ತಲುಪಿದರು. ಅವಳು ಒಳಗೆ ಹೋಗುತ್ತಿದ್ದಂತೆ ಒಂದು ಆಘಾತಕಾರಿ ಪ್ರಕಟಣೆ ಕೇಳಿಸಿತು. ಫ್ಲೈಟ್ ಈಗಾಗಲೇ ಹೊರಟಿದೆ. ಇದಕ್ಕೆಲ್ಲ ಕಾರಣ ಆಕಾಶ್. ಅವಳು ಪಾಸ್ಪೋರ್ಟ್ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾಗ ಆಕಾಶ್ ಕದ್ದಿದ್ದಾನೆಂದು ಆರೋಪಿಸಲ್ಪಟ್ಟ ಸರ ಕೂಡ ಹೊರಬಂತು. ಸಿತಾರ ಬೆಚ್ಚಿ ಬಿದ್ದಳು. ನಂತರ ಆಕಾಶ್ ಕೊಟ್ಟಿದ್ದ ಸರವನ್ನ ತೆಗೆದುಕೊಂಡು ಎರಡನ್ನೂ ಹೋಲಿಸಿದಳು. ಹೇಗೆ 2 ಸರಗಳಿರ್ಬೋದು? ಆಕಾಶ್ ಮೂರ್ತಿ, ಹ್ಯಾಪಿ ಬರ್ತ್ಡೇ ಸರ್. ವೆಲ್ಕಮ್ ಟು ದ ನ್ಯೂ ಲೀಗ್. ಇದು ನಿಮ್ಮ ಬರ್ತ್ಡೇ ಗಿಫ್ಟ್ ಸರ್. ಮುಖದಲ್ಲಿ ಸಂತೋಷ ತೋರಿಸದೆ ಅವನು ಕಾರಿನಲ್ಲಿ ಕೂತ. ವಾಲೆಟ್ನಲ್ಲಿ ತನ್ನ ತಾಯಿ ಮತ್ತು ಸಿತಾರ ಫೋಟೋಗಳನ್ನು ನೋಡಿದ. ಸಿತಾರ, ಫ್ಲೈಟ್ ಹತ್ತಿದ್ಯಾ? ಇಲ್ಲ, ಏನಾಯ್ತು? ಸ್ವಲ್ಪ ಹೊರಗ್ ಬಾ, ಎಂಟ್ರೆನ್ಸ್ ಗೇಟ್ ಹತ್ರ. ಯಾಕೆ? ಬೇಗ ಬಾ, ಅರ್ಜೆಂಟು. ಸರಿ, ಬರ್ತೀನಿ. ಸಿತಾರ ಏರ್ಪೋರ್ಟ್ ಎಂಟ್ರೆನ್ಸ್ ಕಡೆ ಓಡಿದಳು. ಅಲ್ಲಿ ಅವಳು ನೋಡಿದ್ದು ಕನಸಿನಲ್ಲಿಯೂ ನಿರೀಕ್ಷಿಸಿರಲಿಲ್ಲ. ತನ್ನ ಹೆಂಡತಿಗೆ ಸರ ಕೊಡಲಾಗದ ಗಂಡ ಕೋಟ್ಯಾಂತರ ರೂಪಾಯಿ ಚಾರ್ಟರ್ಡ್ ಫ್ಲೈಟ್ ಅನ್ನ ಹೇಗೆ ಅರೇಂಜ್ ಮಾಡಿದ? ಬೆನ್ಸ್ ಕಾರಿನ ಮಾಲೀಕ ಯಾಕೆ ಭಿಕ್ಷುಕನಂತೆ ವರ್ತಿಸುತ್ತಿದ್ದ? ಒಬ್ಬ ಭಿಕ್ಷುಕನಿಗಾಗಿ ಅಮೆರಿಕಾಗೆ ಹೋಗ್ಬೇಕಿದ್ದ ಫ್ಲೈಟ್ ಅನ್ನೇ ತಡೆ ಹಿಡಿದ್ರ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯಲು ಪಾಕೆಟ್ ಎಫ್ಎಂ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ದಿ ಬಾಸ್. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ.